ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಕನ್ನಡ ವಾಕ್ಯಗಳನ್ನು ತಗೊಂಡು ಬಂದಿದ್ದೀನಿ. ಈ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳೋದು ಅಂತ ಕಲಿಯೋಣ. ವಿಡಿಯೋದ ಕೊನೆಯಲ್ಲಿ 2 ಅಭ್ಯಾಸ ಮಾಡೋದಕ್ಕೆ ಕನ್ನಡ ವಾಕ್ಯಗಳನ್ನು ನಾನು ಕೊಡ್ತಿದ್ದೀನಿ. ನನಗೆ ಒಬ್ಬರು ಸಜೆಷನ್ ಕೊಟ್ಟರು, ವಿಡಿಯೋದ ಕೊನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಕೆಲವೊಂದು ವಾಕ್ಯಗಳನ್ನು ಕೊಡಿ ಅಂತ. ಅದಕ್ಕೋಸ್ಕರ ವಿಡಿಯೋದ ಕೊನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ 2 ಕನ್ನಡ ವಾಕ್ಯಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅಂತ ನೀವು ಯೋಚನೆ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಅದರ ಉತ್ತರವನ್ನು ನನಗೆ ಬರೆದು ತಿಳಿಸಿ. ಅದರ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ನನಗೆ ಗಂಟಲು ನೋವಿದೆ. ಇದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳೋದು? ಐ ಹ್ಯಾವ್ ಅ ಸೋರ್ ಥ್ರೋಟ್. ಐ ಹ್ಯಾವ್ ಅ ಸೋರ್ ಥ್ರೋಟ್. ಅವಳು ಯಾರ ಜೊತೆ ಮಾತನಾಡ್ತಿದ್ದಾಳೆ? Who is she talking to? Who is she talking to? ಇದರ ಬಗ್ಗೆ ನೀನು ಕೇಳಿದ್ದೀಯಾ? Have you heard of it? Have you heard of it? ನನಗೆ ತುಂಬಾ ಕೆಲಸ ಇದೆ. ಇದನ್ನು ಹೇಗೆ ಹೇಳ್ಬೋದು ಇಂಗ್ಲಿಷ್ನಲ್ಲಿ? I have so much work to do. I have so much work to do. ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಇದನ್ನು ಹೇಗೆ ಹೇಳ್ತೀರಾ ಇಂಗ್ಲಿಷ್ನಲ್ಲಿ? I have something to tell you. I have something to tell you. ತುಂಬ ಯೋಚನೆ ಮಾಡಬೇಡ. ಇದನ್ನು ನಾನು ಹೀಗೆ ಹೇಳ್ತೇನೆ. Don't think too much. Don't think too much. ನಿನ್ನದೇನಾದರೂ ಸಲಹೆ ಇದೆಯಾ? Do you have any suggestion? Do you have any suggestion? ಇವೆಲ್ಲವನ್ನು ನೀನೊಬ್ಬಳೇ ಸ್ವಚ್ಛಗೊಳಿಸಿದೆಯಾ? ಹೇಗೆ ಹೇಳ್ತೀರಾ ಇದನ್ನ? Did you clean these all by yourself? Did you clean this all by yourself? ನಾನು ಹೇಳಿದ ಹಾಗೆ ಮಾಡು. Do as I say. Do as I say. ನಾನು ಊಹಿಸಿದ್ದಕ್ಕಿಂತ ಇದು ಚೆನ್ನಾಗಿದೆ. It is better than I expected. It is better than I expected. ನಿನ್ನೆ ರಾತ್ರಿ ನಾನು ತಡವಾಗಿ ಮಲಗಿದೆ. I slept very late last night. I slept very late last night. ಆಯ್ಕೆ ನಿನ್ನದು. The choice is yours. The choice is yours. ನಾನು ಈ ವಿಳಾಸ ಹುಡುಕ್ತಿದ್ದೇನೆ. ನಾನು ಈ ಅಡ್ರೆಸ್ ಹುಡುಕ್ತಿದ್ದೇನೆ. I am looking for this address. I am looking for this address. ನನಗೆ ಆ ಜವಾಬ್ದಾರಿ ತೆಗೆದುಕೊಳ್ಳಲು ಇಷ್ಟವಿಲ್ಲ. I don't want to take up that responsibility. I don't want to take up that responsibility. ಬೇರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾ? ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಒಂದು ವಸ್ತು ಬೇಕಾಗಿರುತ್ತೆ ನಿಮಗೆ. ಅಲ್ಲಿ ನಿಮಗೆ ಬೇಕಾದಂಥ ವಸ್ತು ಇರೋದಿಲ್ಲ ಅಂಗಡಿಯಲ್ಲಿ. ನೀವು ಅವ್ರ ಹತ್ರ ಕೇಳ್ತೀರಾ, ಬೇರೆ ಎಲ್ಲಿ ಸಿಗುತ್ತೆ? Do you know where else I could get it? Do you know where else I could get it? ರೂಮನ್ನು ಸ್ವಚ್ಛ ಮಾಡಿದೆಯಾ? Have you cleaned your room yet?
Have you cleaned your room yet? ನಾನು ಕ್ರಿಕೆಟಿನ ದೊಡ್ಡ ಅಭಿಮಾನಿ ಅಲ್ಲ. I am not a big fan of cricket. I am not a big fan of cricket. ಇದಕ್ಕೆ ವಾರಂಟಿ ಇದೆಯಾ? ನೀವೊಂದು ಎಲೆಕ್ಟ್ರಾನಿಕ್ ಐಟಮ್ ತಗೊಳ್ತೀರಾ ಅಂದ್ಕೊಳ್ಳೋಣ. ನೀವು ಕೇಳ್ತಾರೆ ಇದಕ್ಕೆ ವಾರಂಟಿ ಇದೆಯಾ? ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಕೇಳೋದು? Does it come with a warranty? Does it come with a warranty? ನನಗೆ ತಲೆನೋಯ್ತಿತ್ತು, ಹಾಗಾಗಿ ಮನೆಗೆ ಬೇಗ ಬಂದೆ. I had a headache, so I came home early. I had a headache, so I came home early. ನನಗೆ ಹಸಿವಿಲ್ಲ, ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿನೇ ಮಾಡಿದೆ. I'm not hungry. Had a heavy lunch in the afternoon. I'm not hungry. Had a heavy lunch in the afternoon. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂತಹ ವಾಕ್ಯಗಳು. ಈಗ ನಾನು ನಿಮಗೆ 2 ಕನ್ನಡ ವಾಕ್ಯಗಳನ್ನು ಕೊಡ್ತೀನಿ. ನೀವು ಅದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅಂತ ಯೋಚನೆ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನನಗೆ ಈಗ ಬಿಡುವಿಲ್ಲ, ನಾನು ಒಂದು ಕೆಲಸದ ಮಧ್ಯದಲ್ಲಿದ್ದೇನೆ. ಇದನ್ನು ನೀವು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ಬೋದು? ಉತ್ತರವನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. 2ನೇ ವಾಕ್ಯ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೇನೆ. ಹೇಗೆ ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅಂತ ಯೋಚನೆ ಮಾಡಿ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಇದರ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.